ನಮಸ್ಕಾರ ಎಲ್ರಿಗೂ. ಇವತ್ತು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ. ಈಗ ರಂಗೋಲಿಯಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಎಲ್ಲ ನೋಡ್ತಾ ಇರ್ಬೋದು, ಮಾವಿನೆಲೆ ಎಲ್ಲ ತಂದು ಆಲ್ರೆಡಿ ಇಟ್ಟಿದ್ದೀವಿ. ನಾವು ಎದ್ದು ಬರೋಷ್ಟೊತ್ತಿಗೆ ನಮ್ಮಮ್ಮ ಎಲ್ಲ ರಂಗೋಲಿ ಹಾಕಿ ಬಿಟ್ಟಿದ್ದಾರೆ. ನೋಡಿ, ಬೇವಿನ ಸೊಪ್ಪೆಲ್ಲ ತಂದಿದ್ದೀವಿ. ಬನ್ನಿ, ಬೇವಿನ ಸೊಪ್ಪೆಲ್ಲ ಬಾಗಿಲಿಗೆ ಮತ್ತು ಗೇಟಿಗೆಲ್ಲ ಸಿಕ್ಕಿಸ್ಬೇಕು. ಆಲ್ರೆಡಿ ನಮ್ಮಮ್ಮ ಎಲ್ಲ ಹಂಚಿನ ಕಡ್ಡಿ ಎಲ್ಲ ತಂದು ಹುಟ್ಟಿದ್ದಾರೆ. ನೋಡಿ, ಬೇವಿನ ಸೊಪ್ಪೆಲ್ಲ ಇದೆ ಆಲ್ರೆಡಿ, ಎಲ್ಲ ಬಾಗಿಲಿಗೆಲ್ಲ ಸಿಕ್ಕಿಸ್ಬೇಕು. ಆಲ್ರೆಡಿ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಬನ್ನಿ, ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡೋಣ. ತೋರಣ ಕಟ್ಟೋದು. ತೋರಣ ಕಟ್ಟೋಕ್ಕೆ ಈ ಮಾವಿನ ಎಲೆ ತೊಗೊತೀವಿ. ಮಾವಿನ ಎಲೆಯಲ್ಲಿ ಚಿಕ್ಕದೆಲ್ಲ ಒಂದು ಕಡೆ ಇಕ್ಕೊತೀವಿ, ದೊಡ್ಡದೆಲ್ಲ ಒಂದು ಕಡೆ ಇಕ್ಕೊತೀವಿ. ಹಿಂಗೆ ಇವಾಗ ಬನ್ನಿ, ಇವಾಗ ಕಟ್ಟೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಎಲ್ಲರೂ ಫಸ್ಟು ಕಾಲು ಕಟ್ಕೊತಾರೆ ಈ ದಾರನ. ತಪ್ಪು, ದೇವರಿಗೆ ಕಾಲಿಂದ ಏನು ಮಾಡಬಾರ್ದು. ಹಾಗಾಗಿ ಯಾವ್ದಾದ್ರು ಸಪೋರ್ಟ್ ಇರೋ ಕಡೆಯಿಂದ ನೀವು ದಾರ ಕಟ್ಕೊಳ್ಳಿ. ದಾರನ ಅಲ್ಲಿ ಕಟ್ಕೊಂಡು ಫಸ್ಟು ಒಂದು ಮಾವಿನ ಎಲೆನ ಒಂದು ಅಳತೆಗೆ ಇಕ್ಕೊಳ್ಳಿ. ಆ ಅಳತೆಯಿಂದ ನಿಮಗೆ ಇಲ್ಲೇನಿದೆ ಲಾಸ್ಟಲ್ಲಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ. ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಒಂದು ಹೋಲ್ ಮಾಡ್ಕೊಳ್ಳಿ. ಹೋಲ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಕರೆಕ್ಟ್ ಕೂತ್ಕೊಳುತ್ತೆ. ಜಾಸ್ತಿ ಜನ ಸ್ಟಾಪ್ಲರ್ ಹೊಡಿತಾರೆ ಮತ್ತು ಹಂಚಿನ ಕಡ್ಡಿಲಿ ಇದು ಮಾಡ್ತಾರೆ. ಸ್ಟಾಪ್ಲರ್ ಹಾಕಿದ್ರೆ ಇದು ತೆಗೆದು ಮತ್ತು ಇದು ಆಚೆ ಕಡೆ ಏನಾರು ಹಾಕಿದ್ರೆ ದನ ಹಸು ಎಲ್ಲ ಬಂದುಬಿಟ್ಟು ಏನಾರು ತಿನ್ನುತ್ತೆ. ಸುಮ್ಮನೆ ಅದಕ್ಕೂ ಇದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಅವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಇದು ಬೆಸ್ಟ್ ಮೆಥಡು. ಹಂಚಿನ ಕಡ್ಡಿಲಿ ನಿಮಗೆ ಏನಿಲ್ಲ ಅಂದರೂ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲ ಕಾಣಿಸುತ್ತೆ. ಸೊ ಹಂಗಾಗಿ ನೀವು ಡೈರೆಕ್ಟ್ ಮಾವಿನ ಎಲೆಯಲ್ಲಿ ಹಿಂಗೆ ಮಾಡ್ಕೊಳ್ಳಿ. ನೋಡಿ, ಹಿಂಗೆ ಡಿಸೈನ್ ಮಾಡ್ಕೊಳ್ಳಿ. ನಮಗೆ ಮಾವಿನ ಎಲೆ ಕಟ್ಟೋದ್ರಿಂದ ಇಲ್ಲಿಂದ ಹಬ್ಬ ವಾತಾವರಣ ನಮಗೆ ಸೃಷ್ಟಿಯಾಗುತ್ತೆ. ಮೇಯ್ನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಕಟ್ಬಿಟ್ಟು ಒಂದು ಡೆಮೋ ವಿಡಿಯೋ ಹಾಕ್ತೀನಿ. ನೋಡಿ, ಈಗ ತಾನೇ ನೀವು ಹಂಚಿನ ಕಡ್ಡಿಲಿ ಇಲ್ದಿರ ಮತ್ತು ಸ್ಟಾಪ್ಲರ್ ಇಲ್ದಿರ ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಮ ಡೋರ್ ಸೈಜಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಟ್ಕೊಳ್ಳಿ ದಾರದಿಂದ. ನೋಡಿ, ಒಂದೇ ಲೆವೆಲ್ ಇರೋದ್ರಿಂದ ಎಷ್ಟು ಚೆನ್ನಾಗಿ ಬಂದಿದೆ. ಚಿಕ್ಕದು ದೊಡ್ಡದು ಬಂದರೆ ಅದು ಚೆನ್ನಾಗಿ ಬರೋಲ್ಲ. ಸೊ ಹಂಗಾಗಿ ಇದು ನೋಡ್ಕೊಳ್ಳಿ, ಚೆನ್ನಾಗಿರೋದು ನೋಡಿಕೊಂಡು ಮಾವಿನ ಎಲೆ ತೊಗೊಂಡು ಕಟ್ಕೊಳ್ಳಿ. ತೋರಣ ಕಟ್ಟಿದ್ದಾಯಿತು. ಇವಾಗ ಬನ್ನಿ, ನೋಡಿ ಎಣ್ಣೆ ಕಾಯಿಸ್ತಾ ಇದ್ದಾರೆ. ಎಣ್ಣೆ ತಲೆಗೆ ಬೆನ್ನಿಗೆ ಎಲ್ಲ ಹಾಕ್ಕೊಂಡು 1 ಅವರ್ ಬಿಟ್ಕೊಂಡು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬರೋಣ. ನೋಡಿ, ನಮ್ಮಮ್ಮ ಏನು ಹೇಳ್ತಿದ್ದಾರೆ. ಪರವಾಗಿಲ್ಲ, ಇಸ್ಕೊಳ್ಳೋಣ. ಹಬ್ಬದ ದಿವಸ ಸಾರು. A few moments later. ರೆಡಿ ಆಗಿದ್ದಾಯಿತು. ಬನ್ನಿ, ಇವಾಗ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋಣ. ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಬನ್ನಿ, ಇವಾಗ ದೇವ್ರ ಹತ್ರ ಬೇಡ್ಕೊಳೋಣ. ಹಾಗೆ ಬೇವು ಮತ್ತು ಬೆಲ್ಲ 2 ಸಮವಾಗಿ ತೊಗೊಳೋಣ. ಕಷ್ಟ ಸುಖ 2 ಒಟ್ಟಿಗೆ ಬರಲಿ ಅಂತ ಹೇಳ್ಬಿಟ್ಟು ಬೇವು ಬೆಲ್ಲ ತಿನ್ನೋದು. ನಾರಸಿಂಹ ಭಯಕರಂ ಶತ್ರು ನಾರಸಿಂಹ. ಈಗ ತಾನೇ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಂದೆ. ಇನ್ನೊಂದು ವಿಷಯ ಏನಂದರೆ, ಯಾರು
ಸೊಂಟಕ್ಕೆ ಹುಡ್ದಾರ ಕಟ್ಕೊಂಡಿರಲ್ಲ ಅವರೆಲ್ಲ ವರ್ಷಕ್ಕೆ ಒಂದು ಸಲ ಹುಡ್ದಾರ ಕಟ್ಕೊಳ್ಳಿ. ಹುಡ್ದಾರ ಕಟ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ. ಮತ್ತು ನೀವು ಕಾರ್ ವಾಶ್ ಆಯುಧ ಪೂಜೆ ದಿವಸ ಯಾರು ಮಾಡಿರಲ್ಲ, ಈ ಹಬ್ಬದ ಟೈಮಲ್ಲಿ ಮಾಡ್ಕೊಳ್ಳಿ. ಈ ಹಬ್ಬದ ಟೈಮಲ್ಲಿ ಕಾರ್ ವಾಶು, ಬೈಕ್ ವಾಶು ಏನೇ ಇದೆ ನಿಮ್ಮದು ಆವತ್ತೇನೇನು ಆಯುಧ ಪೂಜೆ ಮಾಡಿರಲ್ಲ ಅದು ಇವತ್ತು ಕೂಡ ಮಾಡ್ಬೋದು ನೀವು. ಮತ್ತು ನಾಳೆ ಬಂದು ನಿಮಗೆ ನಾನ್ ವೆಜ್ ಫಂಕ್ಷನ್ ಇರುತ್ತೆ, ಅದಕ್ಕೆ ಹೊಸ್ತಡ್ಗು ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇವತ್ತು ಈ ವಿಡಿಯೋ ಬಂದು ಇದಿಷ್ಟು ಮ್ಯಾಟರು. ಇನ್ನೊಂದೇನೆಂದರೆ ಈ ಹಬ್ಬದ ದಿವಸ ಪ್ರತಿಯೊಂದು ಕೆಲಸನೂ ನೀವೇ ಮಾಡಿಕೊಡಿ. ಯಾಕೆಂದರೆ ಈ ಹಬ್ಬದ ಕೆಲಸ ಏನೇನು ನೀವು ಮಾಡಿರ್ತೀರ ಆ ಖುಷಿ ನಿಮಗೆ ಪ್ರತಿಯೊಂದು ಖುಷಿನೂ ಕೊಡುತ್ತೆ. ನೀವು ಆಚೆ ಕಡೆಯಿಂದ ತಂದು ಎಲ್ಲ ತೋರಣ ಎಲ್ಲ ತೊಗೊಬಂದು ನೀವು ಕಟ್ಟೋದು ಅವೆಲ್ಲ ನಿಮ್ಗೆ ಹಬ್ಬದ ಥರದ್ದೇನು ಅನಿಸಲ್ಲ, ವಾತಾವರಣ ಕೊಡಲ್ಲ. ಸೊ ಈ ಹಬ್ಬದ ವಿಶೇಷ ಇಷ್ಟು ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.